ಎಲ್ರಿಗೂ ನಮಸ್ತೆ. ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಸತ್ಯಜ್ಯೋತಿ ಅಂತ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಮಕ್ಕಳಿಗೋಸ್ಕರ ಮಾಡಿಕೊಂಡಿದ್ದೇವೆ. ನಮ್ಮಲ್ಲಿ ಒಂದು 28 ವರ್ಷಗಳಿಂದ ನಡೀತಾ ಇದೆ. ಮಕ್ಕಳಿಗೆ ನಾವು ಬೇಕಾದಂತಹ ಸ್ಟೇಷನರಿ ವಸ್ತುಗಳನ್ನು ಇಟ್ಟಿದ್ದೇವೆ. ಪ್ರಾಮಾಣಿಕತೆಯನ್ನು ಬೆಳೆಸುವಂತಹ ಒಂದು ಉದ್ದೇಶದಿಂದ ಇಲ್ಲಿ ಯಾರು ಅಂಗಡಿ ಮಾಲೀಕರಿಲ್ಲ. ಅವರಾಗಿ ಆ ವಸ್ತುಗಳನ್ನು ತಗೊಂಡು ನಾವೇನು ವಸ್ತುಗಳನ್ನು ತಗೊಂಡಿದ್ದೇವೆ ಅಂದ್ರೆ ಫಾರ್ ಎಕ್ಸಾಂಪಲ್ ಪುಸ್ತಕ ತಗೊಂಡ್ರೆ ಈ ಪುಸ್ತಕ 100 ಗೆರೆ ಪುಸ್ತಕ ಆಗಿದ್ರೆ 100 ಗೆರೆ ಪುಸ್ತಕ ಇದಕ್ಕೆ ಇಷ್ಟು ರೇಟ್ ಅಂತ ಹೇಳಿ ಅಲ್ಲಿಂದ ನಾವು ಪುಸ್ತಕ ಮಾಡಿದ್ದೇವೆ ಅವರಿಗೆ ಬರ್ದಿಡ್ಲಿಕ್ಕೆ ಅಂತ ಹೇಳಿ. ಆ ಪುಸ್ತಕದಲ್ಲಿ ಒಂದು 4 ಕಾಲಮ್ಗಳನ್ನು ಮಾಡಿದ್ದೇವೆ. ಅವನು ತಗೊಂಡವ ಯಾರು, ಅದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾನೆ, ಅವನು ಕೊಟ್ಟಂತಹ ದುಡ್ಡೆಷ್ಟು, ಪುಸ್ತಕದ ಬೆಲೆ ಎಷ್ಟು ಅಂತ ಹೇಳಿ ವ್ಯತ್ಯಾಸಗಳಿದ್ರೆ ಅದನ್ನು ಬಾಕಿ ಇರುವ ಕಾಲಮಲ್ಲಿ ಬರಿಬೇಕು. ಹಾಗೆ ಹಾಕುವಂತಹ ದುಡ್ಡನ್ನು ಅದರ ನೋಟಿನ ಸಂಖ್ಯೆಯನ್ನು ಬರೆದು ಅಲ್ಲೇ ಸತ್ಯಜ್ಯೋತಿ ಅಂತ ಹೇಳುವಂತಹ ಒಂದು ಬಾಕ್ಸನ್ನು ಇಟ್ಟುಕೊಂಡಿರ್ತೇವೆ. ಆ ಬಾಕ್ಸಿನ ಒಳಗೆ ಆ ದುಡ್ಡನ್ನು ಹಾಕಬೇಕು. ಅಂದರೆ ಯಾರು ನೋಡಿಕೊಳ್ಳುವವರು ಇಲ್ಲದ ಕಾರಣ ಯಾರೊಬ್ಬ ವಿದ್ಯಾರ್ಥಿ ತಗೊಳ್ತಾನ ಅವನು ತಗೊಂಡಂತಹ ವಸ್ತುವನ್ನು ಅವನು ಯಾವ ತರಗತಿಯವ, ಯಾವ ಪುಸ್ತಕವನ್ನು ಅಥವಾ ಯಾವ ವಸ್ತುವನ್ನು ತಗೊಂಡಿದ್ದಾನೆ ಅದರ ಬೆಲೆಯನ್ನು ನಮೂದಿಸಬೇಕು, ತಾರೀಖನ್ನು ನಮೂದಿಸಬೇಕು. ಆತ ಹಾಕಿದ ನೋಟಿಗೆ 50 ರೂಪಾಯಿ ಆಗಿದ್ರೆ ಆ ಪುಸ್ತಕದ ಬೆಲೆ 25-30 ಆಗಿದ್ರೆ ಆ 25 ಅಥವಾ 30 ಅಂತ ಬರಿಬೇಕು. ಬಾಕಿ ಹಣ ಎಷ್ಟು ಅಂತ ಹೇಳಿ ಬಾಕಿ ಕಾಲಮಲ್ಲಿ ಬರಿಬೇಕು. ಕೊನೆಗೆ ಸಹಿ ಹಾಕಿ ಆತ ಹೋಗಬೇಕು. ಅವನೊಬ್ಬನೇ ಈ ವ್ಯವಹಾರವನ್ನು ಮಾಡಿ ಹೋಗ್ತಾನೆ. ಹೀಗೆ ಅಂದರೆ ಸತ್ಯಜ್ಯೋತಿಗೆ ಇರುವಂತಹ ಆ ಕಾಲಮ್ ಬಾಕ್ಸಲ್ಲಿ ನಾವೇನು ಇಟ್ಟಿರ್ತೇವೆ ಹೇಳಿದರೆ ಬೆಳಗೊಂದು ಎಷ್ಟು ಪುಸ್ತಕ ಅಥವಾ ಎಷ್ಟು ವಸ್ತುಗಳನ್ನು ಇಟ್ಟಿದ್ದೇವೆ ಅದನ್ನು ಅದೇ ದಿನ ಸಾಯಂಕಾಲ ಯಾರು ತಗೊಂಡಿದ್ದಾರೆ ಅಷ್ಟನ್ನು ಅದರಿಂದ ಕಳೆದು ವ್ಯತ್ಯಾಸ ಎಷ್ಟಿದೆ ಅಂತ ನೋಡ್ತೇವೆ. ಹಾಗೆ ಬಂದಂತಹ ದುಡ್ಡೆಷ್ಟು ಸಂಗ್ರಹ ಆಗಿದೆ ಅಂತ ಕೂಡ ಅದೇ ದಿನದನ್ನು ನಾವು ಟ್ಯಾಲಿ ಮಾಡ್ತೇವೆ. ಹಾಗಾಗಿ ನಮಗೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗದೆ ಒಂದು ಒಳ್ಳೆ ರೀತಿಯಲ್ಲಿ ಇದು ಮಕ್ಕಳಿಗೆ ಸಹಕಾರ ಆಗ್ತಾ ಹೋಗ್ತದೆ. ಮಕ್ಕಳಿಗೆ ಪುಸ್ತಕ ಬೇಕು ಅಂತಿದ್ರೆ ಹೊರಗಡೆ ಓಡಲಿಕ್ಕೆ ಒಂದು ಅವಕಾಶ ಇಲ್ಲದೆ ಶಾಲೆ ಒಳಗಡೆ ಅವರೇ ಬಂದು ಯಾರನ್ನು ಕಾಯಲಿಕ್ಕಿಲ್ಲ. ಬೇಕಾದ ರೀತಿಯಲ್ಲಿ ಆ ಪುಸ್ತಕವನ್ನು ಅಥವಾ ಪೆನ್ಸಿಲ್ ಇರ್ಬೋದು, ಸ್ಕೇಲ್ ಇರ್ಬೋದು, ಅವರಿಗೆ ಬೇಕಾದ ಪ್ರತಿಯೊಂದು ಶಾಲೆಗೆ ಸಂಬಂಧಪಟ್ಟಂತಹ ವಸ್ತುಗಳು ಏನಿವೆ ಅದನ್ನೆಲ್ಲವನ್ನು ಇಟ್ಟಿದ್ದೇವೆ. ಹಾಗಾಗಿ ಅದನ್ನು ತಗೊಂಡು ಅವರೇ ಆ ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ. ಅವರಲ್ಲಿ ಒಳ್ಳೆ ರೀತಿಯ ನಡತೆ ಕೂಡ ಉಂಟಾಗ್ತದೆ ಅಂತ ಹೇಳಿಕೆ ನಾವು ಹೆಮ್ಮೆ ಪಡ್ತೇವೆ. ರಾಮಕೃಷ್ಣದ ಈ ವ್ಯವಸ್ಥೆ ಎಲ್ಲರೂ ತುಂಬ ಖುಷಿ ಪಟ್ಟಿರುವಂತಹ ವ್ಯವಸ್ಥೆ. ಸತ್ಯಜ್ಯೋತಿಗೆ ನಮ್ಮಲ್ಲಿ ಮಾರ್ಗದರ್ಶಿ ಶಿಕ್ಷಕರು ಅಂತ ಹೇಳಿ 2 ಮಾರ್ಗದರ್ಶಿ ಶಿಕ್ಷಕಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಶ್ವೇತಾ ಅಂತ ಮತ್ತು ಹರಿಣಿ ಅಂತ ಹೇಳಿ. ಹಾಗೆ ಒಬ್ಬ ಹುಡುಗ ಇದರ ವ್ಯವಹಾರವನ್ನು ನೋಡಿಕೊಳ್ತಾನೆ, ಗಗನ್ ಅಂತ ಹೇಳುವ. ವಂದನೆಗಳು.